ಶಿವ ಏನಿದು? ಇವತ್ತು ಒಂದಿನ ಏನು ಹೊಲಿಯಕ್ಕಾಗಲ್ಲ ಏನು. ಬ್ಯಾಕ್ ಟು ಮೈ ಚಾನಲ್, ನಾನು ಲೀಲಾ. ನೀವು ನೋಡ್ತಾ ಇದ್ದೀರಾ ಜಾನ್ವಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, 3-4 ದಿನದಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದಾಗಿತ್ತು. ಸೊ ಇವತ್ತು ಸ್ಟಾರ್ಟ್ ಮಾಡೀನಿ. ನೋಡೋಣ ಇವತ್ತು ಏನೇನಾಗ್ತದೆ ಅಂತ ಫುಲ್ ಡೇ ಶೇರ್ ಮಾಡ್ತೀನಿ. ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಾ ವೀಡಿಯೋ ಮಾಡಬೇಕಂದ್ರೆ ಫ್ರೆಂಡ್ಸ್ ಅಲ್ಲಲ್ಲಿ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡಿನಿ. ಆ್ಯಕ್ಚುಲಿ ಇನ್ಮೇಲೆ ಹಬ್ಬ ಸ್ಟಾರ್ಟ್ ಆಗ್ತದಲ್ಲ, ಸೊ ಹಂಗಾಗಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬೇಗನೆ ಕ್ಲೀನ್ ಮಾಡಿದೆ, ಯಾಕಂದ್ರೆ ಬಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ ಫ್ರೆಂಡ್ಸ್. ಇನ್ನು ಇದ್ರದ್ದು ಪೂಜೆದು ಅದು ಇದು ಅಂತೇಳಿ ಅಂದ್ಕೊಂಡು ಈಗ ಸ್ವಲ್ಪ ಇದೆ ಹೊಲಿವಿದ್ದು. ಆದರೂ ಮೇಲೆ ಕಾಲ್ ಮಾಡಕತ್ತಾರ ಆದ್ವೇನ ಅಂತ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ಬೇಕು ಸ್ಟಿಚ್ ಮಾಡೋದು. ಒಂದು 3-4 ದಿನ ಆಯಿತು. ಅದಾದಮೇಲೆ ಹಲ್ಲು ನೋವು ಸ್ಟಾರ್ಟ್ ಆಗಿ ಹಲ್ಲು ಈಗ ಎಣ್ಣೆ ಹಾಕಿಸ್ಕೊಂಡು ಬಂದೆ. ಅದೊಂದು ಚೂರು ನೋವಾಗಿ 2-3 ದಿನ ಅದು ಸ್ವಲ್ಪ ಏನೂ ಮಾಡ್ದಂಗೆ, ಆಮೇಲೆ ಮಾತಾಡೋಕ್ಕೆ ಬರ್ದಂಗೆ ಆಗ್ತು. ಸೊ ಹಾಗಾಗಿ ವೀಡಿಯೋನೂ ಮಾಡಿದ್ದಿಲ್ಲ. ಇವತ್ತು ವೀಡಿಯೋ ಮಾಡೀನಿ. ಸೊ ಒಂದಿಷ್ಟು ರಾಖಿ ಮಾಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ಎಲ್ಲೆಲ್ಲಿಗೆ ಹೆಂಗೆ ಮಾಡಿದೆ ಅಂತ ತೋರಿಸ್ತೀನಿ. ವೆಯ್ಟ್ ಮಾಡಿರಿ. ಇಲ್ಲಿ ಅವ್ರದ್ದು ಕೆಲಸ ಸ್ಟಾರ್ಟ್ ಆಯಿತು. ಇಷ್ಟು ಸ್ಯಾರೀಸ್ ಇದ್ವು, ಇದೆಲ್ಲ ಕ್ಲೀನ್ ಮಾಡಿದೆ. ಇಷ್ಟು ಕ್ಲೀನ್ ಮಾಡೀನಿ ಫ್ರೆಂಡ್ಸ್. ಎಲ್ಲ ಅರೇಂಜ್ ಮಾಡಿಟ್ಟೀನಿ. ಕೆಳಗಿಂದೆಲ್ಲ ಕ್ಲೀನ್ ಮಾಡಬೇಕು. ಇದೊಂದು ಪಾರ್ಟಿಷನ್ ಮಾಡೀನಿ, ಇದೊಂದು ಪಾರ್ಟಿಷನ್ ಮಾಡೀನಿ. ಇದನ್ನೆಲ್ಲ ಅರೇಂಜ್ ಮಾಡಿರ್ತೀನಿ. ಈ ಸ್ಯಾರೀಸು ಬೇರೆ ಒಂದ್ರಾಗ ಹಾಕಿಡಬೇಕು. ಒಂದಿಷ್ಟು ಕೊಡಬೇಕಂತ ಮಾಡಿಟ್ಟಿದ್ದೆ, ಬಟ್ ಒಂದಿಷ್ಟು ಸೆಲ್ ಆದವು, ಒಂದಿಷ್ಟು ಸೆಲ್ ಆಗಿಲ್ಲ. ಇದ್ರೊಳಗೆ ಯಾರಿಗಾದರೂ 1-2 ಸ್ಯಾರಿ ಇಷ್ಟ ಆದರೆ ಹೇಳ್ರಿ. 500ಗೆ ಕೊಡ್ತೀನಿ ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಇದ್ರಂದ್ರೆ. ಸೊ ಇವೆಲ್ಲ ಒಳ್ಳೆ ಸ್ಯಾರೀಸ್ನ ಒಂದಿಷ್ಟು ಉಳ್ದಾವು. ಇವು ಡೈಲಿ ವೇರ್. ಆಮೇಲೆ ಏನಾದರೂ ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡ್ರೆ ಇದ್ರೊಳಗೆ ಸ್ಟಿಚ್ ಮಾಡ್ಬೋದು. ಸೊ ಈ ಥರ ಅದಾವು. ಇವೊಂದಿಷ್ಟು ನೆಕ್ ಪ್ಯಾಟರ್ನ್ಸ್ ಅದಾವೆ. ಇವನ್ನೆಲ್ಲ ಅರೇಂಜ್ ಮಾಡ್ಬೇಕಿನ್ನು. ಇಷ್ಟು ಸುಮಾರಷ್ಟು ಸ್ಯಾರಿ ನಾನು ಚಿಟ್ಟನ್ ಪ್ರೆಗ್ನೆಂಟ್ ಇದ್ದಾಗ ತರಿಸ್ಕೊಂಡಿದ್ದೆ ಸೆಲ್ ಮಾಡ್ಬೇಕಂತೇಳಿ. ಸೆಲ್ ಮಾಡಿದ್ದೆ ಕೂಡ. ಸೆಲ್ ಮಾಡಿನೂ ಇಷ್ಟು ಸ್ಯಾರಿ ಉಳ್ದಾವು. ಯಾಕಂದ್ರೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಬಂದಾಗ ಅದ್ರದ್ದಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀವಿ ನಾವು. ಸ್ಯಾರಿ ತೋರ್ಸೋಕೆ ನಂಗೆ ಟೈಮ ಸಿಗೋಂಗಿಲ್ಲ. ಆಮೇಲೆ 3-4 ಜನ ಮಕ್ಕಳು ಬಂದು ಆ ಕಲರ್ ಈ ಕಲರ್ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ತೋರ್ಸೋದ ಬಿಟ್ಬಿಟ್ಟೆ. ನನಗೀಗೇನೆಂದರೆ ಈ ಡಿಸ್ಪ್ಲೇ ಏನೈತಲ್ಲ, ನನಗೆ ಹಿಂಗೆ ಫ್ರೀಯಾಗಿ ಬೇಕಾಗಿತ್ತು. ಆ ಕಡೆ ಒಂದು ಸ್ವಲ್ಪ ಸಾಮಾನುಗಳು ಜೋಡಿಸ್ಬೋದು, ಈ ಕಡೆ ಒಂದು ಸ್ವಲ್ಪ ಅಂದರೆ ಡಿಸ್ಪ್ಲೇ ಆಗ್ತಾ ಇರ್ತೈತಿ. ನಾವೆಲ್ಲ ಒತ್ತಟೆ ಇಟ್ಬಿಟ್ವಿ ಅಂದ್ರೆ ಹಾಕಿ ಅದು ಮನುಷ್ಯರಿಗೆ ಬಂದವ್ರಿಗೆ ಕಸ್ಟಮರಿಗೆ ಕಾಣಂಗಿಲ್ಲ. ಸೊ ಹಾಗಾಗಿ ಈ ಸ್ಪೇಸ್ ಖಾಲಿ ಮಾಡ್ಬೇಕಂತ ಅಂದ್ಕೊಂಡಿನಿ. ನೋಡೋಣ. ಬಟ್ಟೆ ಇಡ್ಬೇಕಂತ ಮಾಡೀನಿ. ಈ ಬುಕ್ಕಿನ ಸ್ಟ್ಯಾಂಡ್ ಇಲ್ಲಿಟ್ಟೀನಿ. ಅದಾದಮೇಲೆ ಇನ್ನೂ ಅರೇಂಜ್ ಮಾಡ್ಬೇಕು ಫ್ರೆಂಡ್ಸ್. ಬಟ್ ಮನೆ ಕ್ಲೀನ್ ಆಯ್ತು, ತೋರಿಸ್ತೀನಿ ಒಮ್ಮೆ ನಿಮ್ಗೆ. ಇನ್ನೂ ಅರೇಂಜ್ ಮಾಡ್ಬೇಕು ಫ್ರೆಂಡ್ಸ್. ಇದೊಂದಿಷ್ಟು ಅಕ್ಕಿ ತೊಗೊಂಡು ಬಂದಿಟ್ಟಾರೆ. ಇವನ್ನು ಹಾಕಿಡ್ಬೇಕು. ಡಬ್ಬಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಆಮೇಲೆ ಹಾಕಿಡಬೇಕು. ಟೇಬಲ್ ಕ್ಲೀನ್ ಮಾಡಬೇಕಾದ್ರೆ ಇವನ್ನೆಲ್ಲ ಟಾಯ್ಸ್ ಅದ ಹಾಕಿದ್ದೆ, ಮತ್ತೆ ತೆಗೆದಿಲ್ಲಿಟ್ಟ. ಸೊ ಇಷ್ಟೆಲ್ಲ ಕ್ಲೀನ್ ಆಗೈತಿ. ಸೊ ರೂಮ್ ಬಂದು ಇವೆಲ್ಲ ಎಲ್ಲಿದ್ದು ಅಲ್ಲಲ್ಲಿ ಅದಾವು. ಅಂದ್ರೆ ಮಾಡಿದ್ದು ವಾಪಸ್ ಅದ ಪ್ಲೇಸಿಗೆ ಇಟ್ಟೀನಿ. ಪ್ಲೇಸ್ ಏನೂ ಚೇಂಜ್ ಮಾಡಿಲ್ಲ, ಇದೇ ಒಂದೇ ಚೇಂಜ್ ಮಾಡೀನಿ. ಇದು ಬುಕ್ ಸ್ಟ್ಯಾಂಡ್ ಒಳಗಿತ್ತು, ಅದನ್ನ ಇಲ್ಲಿ ತೊಗೊಂಬಂದಿಟ್ಟೀನಿ. ಇನ್ನೂ ಕೆಲವೊಂದು ವಸ್ತುಗಳು ಅಲ್ಲೇ ಅದಾವೆ. ಇವೆಲ್ಲ ರೀಅರೇಂಜ್ ಮಾಡಬೇಕು. ಮಷಿನ್ ಕನೆಕ್ಟ್ ಮಾಡಬೇಕು. ಎಲ್ಲ ತೆಗೆದು ಇದು ಮಾಡಿಟ್ಟೀನಿ, ವಯರ್ ಗಿಯರ್ ಎಲ್ಲ. ಯಾಕಂದರೆ ನೀರೆಲ್ಲ ಹಾಕ್ತೀವಲ್ಲ, ಸೊ ಹಂಗಾಗಿ. ಅಡುಗೆ ಮನೆ ಬಂದು ಇಷ್ಟು ಕ್ಲೀನ್ ಆಗೈತಿ. ಒಂದಿಷ್ಟು ಬಾಂಡೆ ಇದು ತಿಕ್ಕಿಟ್ಟಿನಿ ಫ್ರೆಂಡ್ಸ್. ಇವರು ಪೂಜೆ ಮಾಡಿ ಹೋದರು. ಎಲ್ಲ ನೀಟಾಗಿ ಆಗೈತಿ. ಬಟ್ ಒಂದು ದಿನಕ್ಕೆ 500 ಅಂತ ಹೇಳಿದರು ಅವರು ಕ್ಲೀನ್ ಮಾಡೋಕ್ಕೆ. ಸೊ ನಾನು ಈಗಂತೂ ಟೈಮ್ ಪಟ್ಟಂತ ಹೋಗ್ಬಿಡ್ತೈತಿ. 500 ಒಂದು ದಿನಕ್ಕೆ ಅಂತ ಹೇಳಿದರು. ಮೊದಲೆಲ್ಲ 350 ಎಲ್ಲ ಕೊಟ್ಟು ಮಾಡಿಸ್ಕೊಂಡಿದ್ವಿ. ಬಟ್ ನನಗೆ ಯಾಕೋ ಭಾಳ ಅನ್ನಿಸ್ತು. ಯಾಕಂದ್ರೆ ನಮ್ಮ ಮನೆ ಇಷ್ಟು ದೊಡ್ಡದಿಲ್ಲ ಫ್ರೆಂಡ್ಸ್, ಸಣ್ಣ ಮನೆ. ಬಟ್ ಎಲ್ಲನೂ ಒಬ್ಬಾಕಿಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಹೆಲ್ಪ್ ತೊಗೊಂಡೆ. ಒಂದು ದಿನಕ್ಕೆ ಬಂದಿದ್ರು ಅವರು. ಅದಾದಮೇಲೆ ಅದನ್ನೆಲ್ಲ ಅರೇಂಜ್ ನಾನು ಮಾಡ್ಕೊಂಡ್ಬಿಟ್ಟೆ. 2 ಡೇಸ್ ಕರ್ಕೊಳ್ಬೋದಾಗಿತ್ತು, ಬಟ್ ಅರೇಂಜ್ ಮಾಡ್ಕೊಳ್ಳೋದು ನಮ್ಗೆ ಸ್ವಲ್ಪ ಟೈಮ್ ಸಿಗ್ತೈತಿ. ಅದನ್ನೆಲ್ಲ ನಾವು ಮಾಡ್ಕೊಳ್ಬೋದು. ಬಟ್ ಯಾವುದಾಗಲ್ಲ ಅದಕ್ಕಷ್ಟೇ ಕರೆಸ್ಕೊಂಡಿರ್ತೀನಿ ಹೆಚ್ಚಾಗಿ. ಕೋಗಿಲೆ ಎಲ್ಲೈತಿ?
ಇದು ಮಾನ್ಯ LKG ಇದ್ದಾಗ ಇದು ಮಾಡಿರೋದು ಇದ್ರೊಳಗಿಟ್ಟ. ಸೊ ರಾಖಿ ಬಂದು ಇಷ್ಟು ಥರ ರಾಖಿ ಮಾಡೀನಿ ಫ್ರೆಂಡ್ಸ್ ನಾನು. ನೋಡ್ಬೋದು ನೀವು ಇಲ್ಲಿ ಬೇರೆ ಬೇರೆ ಥರದ್ದು ಬೀಡ್ಸ್ ಎಲ್ಲ ಹಾಕಿ ಇನ್ನೊಂದಿಷ್ಟು ಅದಾವು. ಇವನ್ನೆಲ್ಲ ಹಾಕಬೇಕು. ಥ್ರೆಡ್ ಖಾಲಿ ಆಗೈತಿ ಇದ್ರದ್ದು ಪಿಂಕ್ ಕಲರ್ದು. ಸೊ ಬೇರೆ ಕಲರ್ ಒಂದು ತೊಗೊಂಡು ಬರಬೇಕು. ಇವನ್ನೆಲ್ಲ ಫಿನಿಶಿಂಗ್ ಎಲ್ಲ ಮುಗ್ದವು. ಸ್ವಲ್ಪ ಕಟ್ಟಿಂಗ್ ಮಾಡಬೇಕಲ್ಲಲ್ಲಿ ಕಟ್ಟಿಂಗ್ ಮಾಡಿ ಥ್ರೆಡ್ ಹಾಕಿದರೆ ಮುಗೀತು. ಇದೆಷ್ಟು ಕ್ಯೂಟಾಗಿ ಬಂದವು ನೋಡ್ರಿ. ಸೊ ಈ ಕೆಲಸ ಇಲ್ಲಿಗೈತಿ. ಎಂಬ್ರಾಯ್ಡ್ರಿ ಮೇಲೆ ಸ್ಟಿಚ್ ಮಾಡುವುದವು ಮಾಡಬೇಕು. ಸೊ ಈ ರಾಖಿ ನೀವು ಯಾವ ಥರ ಮಾಡಿದ್ರಿ, ಹೆಂಗೆ ಮಾಡೋದು, ಡಿಸೈನ್ ನಿಮ್ಮ ಕಡೆ ತೊಗೊಂಡ್ರೆ ಹೆಂಗೆ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡೀನಿ, ಕ್ಲಿಪ್ ನೋಡ್ಕೊಂಡು ಬರ್ರಿ ಯಾವ ಥರ ರಾಖಿ ರೆಡಿ ಆಯಿತು. ರಾಖಿ ರೆಡಿ ಆಗ್ಯಾವು. ಇದು ರೆಡಿ ಆಗಕ್ಕೆ ಒಂದು ವೀಕ್ ಏನೋ ತೊಗೊಂಡು ಫ್ರೆಂಡ್ಸ್. ಒಂದೊಂದು ಲೈನ್ ಹಾಕ್ಬೇಕು ಅಂದ್ರೂ 1 hour ಮತ್ತು 2 hours ಈ ಥರ ಎಲ್ಲ ಬೇಕಾಗ್ತತಿ. ಸೊ ಈ ಪ್ರೊಸೀಜರ್ನಾಗ ಸಿಕ್ಕಾಪಟ್ಟಿ ಹಾಳಾಗ್ತತಿ. ಆಮೇಲೆ ಕೆಲವೊಂದು ಇಷ್ಟ ಆಗಲ್ಲ ಅಂತೇಳಿ ಒಂದು 4 ರಾಖಿನ ನಾನು ವೇಸ್ಟ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು ಇದೆಲ್ಲ half an hour 1 hour ಇದು ಇರುತ್ತೆ ಫ್ರೆಂಡ್ಸ್, ಇದು ವರ್ಕ್. ಸೊ ಹಂಗಾಗಿ ಇದನ್ನ ಕ್ಯಾನ್ಸಲ್ ಮಾಡಿದೆ. ಇದಾದ್ಮೇಲೆ ಇದೊಂದು ಫ್ರೇಮ್ ಶಿಫ್ಟ್ ಆಗಿಬಿಡ್ತಿದ್ದು. ನಾನು ನೋಡ್ತೀನಿ ನೀನು ನೋಡ್ತೀನಿ ಅಂತ ಮಕ್ಕಳು ಇದನ್ನ ಮಾಡೋದ್ರಿಂದ ಇದು ಫ್ರೇಮ್ ಶಿಫ್ಟ್ ಆಯ್ತು. ಒಂದು ಸ್ವಲ್ಪ ನಾನು ಟ್ರೈ ಮಾಡಿದೆ ಕೂಡಿಸ್ಬೇಕು ಕರೆಕ್ಟಾಗಿ ಅಂತೇಳಿ ಅಂದ್ಕೊಂಡು ಆಗಲಿಲ್ಲ. ಅದಕ್ಕೆ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟೆ ನಾನು. ಅದಾದ್ಮೇಲೆ ಇವೆರಡು ಡಾಲ್ ಅದಾವಲ್ಲ, ಸೊ ತೋರಿಸ್ತೀನಿ ನಿಮ್ಗೆ ಇನ್ನೂ ನೀಟಾಗಿ. ಇವೆರಡು ಡಾಲ್ ಅದಾವಲ್ಲ, ಕಲರ್ ಕಾಂಬಿನೇಷನ್ ಸರಿ ಆಗಲಿಲ್ಲ. ಅದಾದ್ಮೇಲೆ ಅವೆರಡು ಹಂಗೆ ವೇಸ್ಟ್ ಆಯಿತು. ಸೊ ಇವೆಲ್ಲ ವರ್ಕ್ ಜಾಸ್ತಿ ಆಗ್ತಾ ಬರ್ತಾವೆ. ಇದಾಗಲಿ ಆಮೇಲೆ ಇವೆಲ್ಲ ಸ್ಪೈಡರ್ ಮ್ಯಾನ್ ಇವೆಲ್ಲ ಅದಾವಲ್ಲ, ವರ್ಕ್ half an hour ಈ ಥರ ಎಲ್ಲ ಬರ್ತಾವೆ. ನಮ್ಗೆ ಸೊ ಈ ಕಾರ್ನರ್ ಒಳಗೆ ನೋಡ್ಬೋದು ನೀವು, ಇಲ್ಲಿ ಥ್ರೆಡ್ ಹಾಕಬೇಕು ಫಸ್ಟಿಗೆ. ನೀವು XX ತೊಗೊಂಡಿನಿ ಫ್ರೆಂಡ್ಸ್. ನಾನು ಮಾಡಿರೋ ಮಿಸ್ಟೇಕ್ ಅದು. ಬಟ್ ನೀವೇನು ಮಾಡಿರಿ ವೈ ತೊಗೋರಿ, ಅಂದರೆ ಈ ಥರ ಹಾಕೋಂತ ಬರ್ತೈತೆ ನಿಮ್ಗೆ ಆ ಲೈನಿಂದ ಹಿಂಗೆ. ನಾನು ಹಿಂಗೆ ತೊಗೊಂಡಿನಲ್ಲ, ನೀವು ಈ ಥರ ತೊಗೋಬೇಕು. ವೈ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನಿಮ್ಗೆ ಏನಾಗ್ತತಿ, ಇದು ಥ್ರೆಡ್ ಬಂದು ಇನ್ನೊಂದ್ರಾಗ ಸಿಕ್ಕೊಳ್ಳಂಗಿಲ್ಲ. ಇಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ನಾನು ಮಿಸ್ಟೇಕ್ ಮಾಡಿದ್ದೆ ಅಂಥೇಳಿ. ಇಲ್ಲಿ ನೋಡ್ರಿ, ಇದು ಫಸ್ಟ್ ಹಾಕಿದ್ದೆ ನಾನು. ಫಸ್ಟ್ ಲೈನ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೆ. ಸೊ ಈ ಕಡೆ ಹಾಕಿರೋದು ಕರೆಕ್ಟ್ ಐತಿ. ಇದು ಬಂದು ಈ ರಾಖಿ ಒಳಗೆ ಸಿಕ್ಕುವಂತ, ಇದು ರಾಖಿ ಥ್ರೆಡ್ ಬಂದು ಇದ್ರೊಳಗೆ ಸಿಕ್ಕುವಂತ. ಸೊ ಈ ಮಿಸ್ಟೇಕ್ ನೀವು ಮಾಡಬಾರ್ದಂದ್ರೆ ನೀವು ವೈ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಅಲ್ಲಿ ಹಾಕ್ತತ್ತದು. ಅಲ್ಲಿ ಹಾಕಿದಾದ್ಮೇಲೆ ಅದ್ರ ಕೆಳಗೆ ಹಿಂಗೆ ಹಾಕೊಂತ ಬರ್ತೈತಿ. ಸೊ ಇದಕ್ಕೇನು ಡಿಸ್ಟರ್ಬ್ ಆಗಂಗಿಲ್ಲ. ಸೊ ಇದೊಂದು ಮಿಸ್ಟೇಕ್ ನಾನು ಫಸ್ಟ್ ಟೈಮಲ್ಲ ಫ್ರೆಂಡ್ಸ್ ಮಾಡಿರೋದು. ಸೊ ಹಂಗಾಗಿ ಮಿಸ್ಟೇಕ್ಸು ಗೊತ್ತಾಗಲ್ಲ, ಒಂದ್ಸಲ ಮಾಡಿದ್ಮೇಲೆ ಗೊತ್ತಾಗ್ತತಿ. ಸೊ ಕಲರ್ ಕಾಂಬಿನೇಷನ್ನು ಸಖತ್ ಇಂಪಾರ್ಟೆಂಟ್ ಆಗಿರ್ತೈತಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತೈತಿ. ಯೆಲ್ಲೋ ಮತ್ತು ಪಿಂಕ್ ಅದು ಕಾಂಬಿನೇಷನ್ ಸಖತ್ತೈತಿ. ಇದು ಸಖತ್ತೈತಿ ಕಾಂಬಿನೇಷನ್, ಪಿಂಕ್ ಮತ್ತು ಯೆಲ್ಲೋ ಎರಡು. ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು ಕಲರ್ ಕಾಂಬಿನೇಷನ್ ಎಷ್ಟು ಡಿಫ್ರೆನ್ಸ್ ಅಂತ. ಸೇಮ್ ಡಿಸೈನು ಸೇಮ್ ಫಿನಿಶಿಂಗು ಇದೇ ಸ್ಯಾರಿ ಒಳಗೂ ಮ್ಯಾಟರ್ ಆಗುತ್ತೆ ನೋಡ್ರಿ. ಸೇಮ್ ಡಿಸೈನ್ ಐತಿ, ಬಟ್ ಇಲ್ಲಿ ಹೆಂಗೆ ಬಂದೈತಿ ಆಮೇಲೆ ಇಲ್ಲಿ ಹೆಂಗೆ ಬಂದೈತಿ. ಸೇಮ್ ಡಿಸೈನ್ ಹಾಕೈತಿ, ಬಟ್ ಇದು ಬ್ರೈಟಾಗಿ ಕಾಣಲ್ಲ, ಇದು ಬ್ರೈಟಾಗಿ ಕಾಣಿಸ್ತು. ಫಸ್ಟ್ ನಾನು ಇವೆರಡು ಕಲರ್ ಯೂಸ್ ಮಾಡಿ ನೋಡಿದೆ, ನನಗೆ ಲುಕ್ ಅನ್ನಿಸ್ಲೇ ಇಲ್ಲ, ಲುಕ್ ಆಗಿಲ್ಲ, ಅದು ಅನ್ನಿಸ್ಲಿಲ್ಲ ಅಲ್ಲ. ಅದಾದಮೇಲೆ ಪಿಂಕ್ ಮತ್ತು ಎಲ್ಲ ಹಾಕೋಣ, ಇದು ಕಲರ್ ಕಾಂಬಿನೇಷನ್ ಸರಿಯಾಗಿತ್ತಲ್ಲ, ಅದನ್ನು ಇದಕ್ಕೆ ಯೂಸ್ ಮಾಡೋಣ ಅಂದೆ, ಅದು ಸರಿ ಆಗಲಿಲ್ಲ. ಅದಾದಮೇಲೆ ಈ ಡಿಸೈನ ಬೇಡಪ್ಪ ಅಂದ್ರೆ ಇನ್ನು ಒಂದು ಸಲ ಹಾಕಿ ನೋಡೋಣ ಅಂತ ಅಂದ್ಕೊಂಡು ಪಿಂಕ್ ಮತ್ತು ಯೆಲ್ಲೋ ಹಾಕಿದೆ. ಇದರೊಳಗೆ ಬ್ರೈಟಾಗಿ ಕಾಣಿಸತ್ತೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ನೀಟಾಗಿ ಹಲೋ ಕಿಟ್ಟಿದ್ದು ಡಿಸೈನ್ ಇದು ನೀಟಾಗಿ ಕಾಣಿಸತ್ತಂದು. ಇನ್ನೂ ನೀಟಾಗುತ್ತೆ ಫ್ರೆಂಡ್ಸ್ ಇವೆಲ್ಲ ತೆಗೆದ್ರೆ. ಸೊ ಅದಾದಮೇಲೆ ಒಂದು ಕೃಷ್ಣಂದು ಇದು ಇತ್ತು ಫ್ರೆಂಡ್ಸ್, ಇದು ಫೆದರ್ ಬರುತ್ತಲ್ಲ, ಸೊ ಆ ಥರದ ಡಿಸೈನ್ ಇದು. ಕೃಷ್ಣ ಅಂತ ಹೆಸರಿರೋರಿಗೆ ರಾಖಿ ಕಟ್ಟಕ್ಕೆ ಚಲೋ ಆಗ್ತತಿ. ಸೊ ಇದೊಂದು ಹಾಕೋಣ ಅಂತ ಅಂದ್ಕೊಂಡೆ. ಇದು 80 ಮಾಡೀನಿ ಸೈಜು, ಅದಾದ್ರೂ ಇಷ್ಟು ದೊಡ್ಡದಾಗಿತ್ತು. ಇದು ಸಣ್ಣ ಸಣ್ಣ ಹುಡುಗರಿಗೆ ಸರಿ ಕಾಣಲ್ಲ ಅಂತ ಅಂದ್ಕೊಂಡು ಇದು ಇಲ್ಲಿಗೆ ಸ್ಟಾಪ್ ಮಾಡಿದೆ. ಆ್ಯಕ್ಚುಲಿ ಇದಕ್ಕೆ ನಾನು ಮಲ್ಟಿ ಕಲರ್ ಥ್ರೆಡ್ ಹಾಕೀನಿ. ಇದನ್ನು ಬ್ಲೌಸಿಗೂ ಯೂಸ್ ಮಾಡ್ಬೋದು. ಮಲ್ಟಿ ಕಲರ್ ಥ್ರೆಡ್ಡಲ್ಲಿ ಡಿಸೈನ್ ಮಾಡ್ಬೋದು, ಎಲ್ಲ ಸ್ಯಾರಿ ಜೊತೆಗೂ ಮ್ಯಾಚ್ ಆಗ್ಬೇಕಂತಿರ್ತಾರಲ್ಲ. ಸೊ ಹಂಗೆ ಇನ್ನೊಂದಿಷ್ಟು ಡಿಸೈನ್ಸ್ ಕಲರ್ ಅದಾವೆ ನನ್ನ ಹತ್ರ ಮಲ್ಟಿ ಕಲರ್ ಥ್ರೆಡ್ದು. ಸೊ ಅದು ಇಷ್ಟ ಆಗಲಿಲ್ಲ, ಅದನ್ನಲ್ಲೇ ಸ್ಟಾಪ್ ಮಾಡಿ ಮತ್ತೊಂದು ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡೆ. ಇದು ಬೆಂಗಳೂರಿಂದ ತೊಗೊಂಡಿದ್ರು ಡಿಸೈನ್ ಅಂತ ಹೇಳಿದ್ನಲ್ಲ, ಆ ಡಿಸೈನ್ ಇದು. ಇದು 100 ಐತಿ ಫ್ರೆಂಡ್ಸ್. ಇದು ನಾನು 80 ಮಾಡ್ಕೊಂಡ್ಮೇಲೆ ಈ ಸೈಜ್ ಆಯಿತು. ಫಸ್ಟ್ ಹಾಕಿ ನೋಡಿದಾಗ ಲುಕ್ ಅನ್ನಿಸ್ತು, ಅದಾದಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು 80 ಮಾಡಿದೆ. ಸೊ ಇವಿಷ್ಟು ಡಿಸೈನ್ ಹಾಕಿ. ನೀವು ಆ್ಯಕ್ಚುಲಿ ಕಾಸ್ಟ್ಲಿ ಭಾಳ ಟೈಮ್ ಹಿಡಿತೈತಿ. ಸೊ ಎಷ್ಟು ಡಿಸೈನ್ ನೋಡ್ತಾ ಹೋದರೆ ಇನ್ನೂ ಮಸ್ತ್ ಡಿಸೈನ್ ಇದ್ದವು ಫ್ರೆಂಡ್ಸ್. ನನಗೆ ಇಷ್ಟ ವರ್ತು ಇಲ್ಲಿ ಈ ಜಾಗಕ್ಕೆ ಅಂದ್ರೆ ನಾವು ಮಾಡ್ತಾರೋ ಜಾಗಕ್ಕೆ ಇಷ್ಟ ರಾಖಿನೇ ಹೋಗ್ತಾವಂತ ಅನ್ನಿಸ್ತು ನನಗೆ. ಸೊ ನನಗೆ ಅನಿಸಿದ್ರ ಪ್ರಕಾರ ನಾನು
ನನಗೆ ಯಾವ್ಯಾವ್ದು ಇಷ್ಟ ಆಗ್ತೈತಿ ಯಾವ್ಯಾವ್ದು ವರ್ತ್ ಐತಿ ಅದನ್ನಷ್ಟ ಮಾಡಿದೆ. ಇಲ್ಲಿ ಕಾಸ್ಟ್ಲಿ ರಾಖಿ ಹೋಗಲ್ಲ. ಸೊ ಹಂಗಾಗಿ 150 ಒಳಗಷ್ಟೇ ಮಾಡಿರೋದು ನಾನು. ಇದನ್ನು ಎಲ್ಲ ಈ ಥರ ನೀವು ಫಿನಿಶಿಂಗ್ ಆದಮೇಲೆ ಈ ಥರ ಕಟ್ ಮಾಡ್ಕೊಳ್ಬೇಕು. ಶೇಪ್ ವೈಸನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದಾದಮೇಲೂ ಬರ್ನ್ ಮಾಡಬೇಕು. ಒಂದು ಊದಿನ ಕಡ್ಡಿ ಎಲ್ಲ ಇರುತ್ತಲ್ಲ ಅಲ್ಲಿ ಬರ್ನರ್ ಮಷೀನಲ್ಲೂ ಮಾಡ್ಬೋದು. ಅದಿಲ್ಲ ಅಂದರೆ ನೀವು ಊದಿನ ಕಡ್ಡಿಲೇ ಜಸ್ಟ್ ನೀವು ಎಕ್ಸ್ಟ್ರಾ ಇದು ಇರುತ್ತಲ್ಲ ಥ್ರೆಡ್ ಥರ ಇರುತ್ತೆ ಬಟ್ಟೆದು, ಅದನ್ನಷ್ಟೇ ನೀವು ಹಾಕಿ ಸುಡಬೇಕಾಗ್ತತಿ. ಫಿನಿಶಿಂಗು ಆಮೇಲೆ ಬರ್ನ್ ಮಾಡೋದು ಎಲ್ಲ ಆಮೇಲೆ ಇದು ಮಾಡ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ದಂಡಿ ಎಲ್ಲ ಇವನ್ನ ಸುಡಬೇಕಾಗ್ತತಿ. ರಿಯಲಿ ನಿಜವಾಗ್ಲೂ ಮಸ್ತ್ ಅದಾವೆ ಕ್ವಾಲಿಟಿ ಮಾತ್ರ ಇದ್ರದ್ದು. ಎಂಬ್ರಾಯ್ಡ್ರಿ ಅಂದರೆ ಇದು ಏನೇನು ಆಗಂಗಿಲ್ಲ, ರೀಯೂಸ್ನು ಮಾಡ್ಬೋದು ನೀವು. ಒಳ್ಳೆ ಡ್ರೆಸ್ಸಿಗೆ ಕಟ್ ಆಗಿರುತ್ತಲ್ಲ, ಹೊಸ ಡ್ರೆಸ್ ಇರುತ್ತೆ, ಕೆಲವೊಮ್ಮೆ ನನ್ನ ಹತ್ರ ಹಾಕ್ಕೊಡ್ರಿ ಮಾಡಿರಿ ಅಂತ ಬಂದಿರ್ತಾರೆ. ಸೊ ಇವೆಲ್ಲಂತೂ ಮೆಮೊರೀಸ್ ಆಗಿ ಉಳಿತಾವು. ಅಣ್ಣ ತಮ್ಮ ಆಮೇಲೆ ಬ್ರೋ ಈ ಥರ ಎಲ್ಲ ಅದಾವು. ಫ್ಲವರ್ ಶೇಪ್ನಾಗೂ ಅದಾವು ಬ್ರೋ ಎಲ್ಲ. ಸೊ ಫೈನಲ್ ಆಗಿ ಈ ಸ್ಟೇಜಿಗೆ ಬಂತು ಫ್ರೆಂಡ್ಸ್. ಈ ಥರ ಎಲ್ಲ ಕಟ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ಲ ಅದನ್ನು ಬರ್ನ್ ಮಾಡ್ಕೊಳ್ಬೋದು. ಬರ್ನಿಂಗ್ ಮಷಿನ್ನು ಸಿಗುತ್ತೆ. ನೀವು ಈ ಮಷಿನ್ ಇಲ್ಲ ಅಂದರೆ ಉದ್ದಿನ ಕಡ್ಡಿ ತೊಗೊಂಡು ಜಸ್ಟ್ ಹಂಗೆ ಹವಾ ಮುಟ್ಟಿಸ್ಬೇಕು, ಅಂದ್ರೆ ಅದೆಲ್ಲ ಎಕ್ಸ್ಟ್ರಾ ಥ್ರೆಡ್ ಹೋಗ್ತತಿ. ಜಾಸ್ತಿ ನೀವು ಇದನ್ನು ಮಾಡಿದ್ರಿ ಅಂದರೆ ಎಂಬ್ರಾಯ್ಡ್ರಿಗೆ ತಾಗುತ್ತೆ. ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಇಷ್ಟು ಪ್ರೊಸೀಜರ್ ಆದಮೇಲೆ ನಾವು ಥ್ರೆಡ್ ಹಾಕಬೇಕು. ಥ್ರೆಡ್ ಹಾಕಿ ಬೀಡ್ಸ್ ಹಾಕಿದರೆ ಮುಗಿದೋಯ್ತು. ಬೀಡ್ಸ್ ಆಗಾಡ್ದಂಗೆ ನೀವು ಬೇಕಂದರೆ ನಾಟ್ ಮಾಡ್ಕೊಳ್ಬೋದು. ಸೊ ಇವತ್ತು ಒಂದಿನ ಏನು ಹೊಲಿಯೋಕ್ಕಾಗಲ್ಲ, ಏನು ಇದು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಎಂಬ್ರಾಯ್ಡ್ರಿ ಮಾಡೋಕ್ಕಾಗಲ್ಲ. ಒಂಚೂರು 3-4 ದಿನ ಕರೆಕ್ಟಾಗಿ ಅಡುಗೆನ ಮಾಡಿಲ್ಲ. ನನಗೂ ಸ್ವಲ್ಪ ಬಾಯಿನೂ ಆಗಿರೋದ್ರಿಂದ ಮಾತಾಡೋಕ್ಕೂ ಬರಲ್ಲ. ಆಮೇಲೆ ಮೊದಲಿನ ಹಾಲು ಬೇಕಾಗಿತ್ತು, ಇದು ಬೇಡ ಆಗ್ಬಿಡ್ತು ನನಗೆ. ಸೊ ಹಂಗಾಗಿ ಹಂಗೆ ಬಿಟ್ಟಿದ್ದೆ. ಇವತ್ತು ಅಡುಗೆ ಮಾಡಬೇಕು. ಆಮೇಲೆ ಹಿಟ್ಟು ಹಾಕಿಸ್ಕೊಂಬಂದಿರೋದು ಒಂದಿಷ್ಟು ಹಿಟ್ಟೆಲ್ಲ ಸಾಣಿಸ್ಬೇಕು, ಕಾಳು ಸಾಣಿಸ್ಬೇಕು, ಸಿಕ್ಕಾಪಟ್ಟೆ ಕೆಲಸ ಅದ ಫ್ರೆಂಡ್ಸ್. ಇದನ್ನೆಲ್ಲ ಕಂಪ್ಲೀಟ್ ಮಾಡಿನ ಅದಕ್ಕೆ ಕೈ ಹಾಕ್ತೀನಿ, ಯಾಕಂದರೆ ಅಷ್ಟಕ್ಕೆ ಬಿಟ್ಟನಂದ್ರೆ ಅಲ್ಲಿಗೆ ನಿಂತು ಬಿಡ್ತೈತಿ. ಸೊ ಹಂಗಾಗಿ ಇವತ್ತೊಂದಿನ ಕಂಪ್ಲೀಟಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೋಡೋಣ ಫ್ರೆಂಡ್ಸ್. ಇದನ್ನೀಗ ಇಳ್ಗಿಲಿಂದನೇ ಹೆಚ್ಚಬೇಕು. ಟೈಮು ಮಿಕ್ಕೈತೆ ಫ್ರೆಂಡ್ಸ್, ಚಾಕುಲೆ ಹೆಚ್ಚೋದು. ಅಪ್ಪ ಇಳ್ಗಿ ಇದು ಈಸಿ ಆಗ್ತದೆ ಅಂದ್ರೆ ಹೆಚ್ಚಕ್ಕೆ. ಇದ್ರೊಳಗೆ ಐರನ್ ಕಂಟೆಂಟ್ ಇರ್ತದಂತ. ಸಾರಿಂದು ಟೇಸ್ಟ ಬೇರೆ ಫ್ರೆಂಡ್ಸ್. ನುಗ್ಗೆಕಾಯಿ ಸಾರು ನಂಗೆ ಸಖತ್ ಇಷ್ಟ ಆಗ್ತತಿ. ನೋಡುವ ಮಾಡಿ. ಇಲ್ಲಿ ನುಗ್ಗೆಕಾಯಿ ಸಾಂಬಾರಿಗೆ ಹೆಚ್ಚೀನಿ. ಈಗ ಸ್ವಲ್ಪ ಪಲ್ಯಕ್ಕೆ ತೆಗಿತೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟಿ ಬ್ಯಾಳಿ ಹಾಕಿನಿರ್ತ ಪಲ್ಯಕ್ಕೆ ಒಂದಿಷ್ಟು ತೆಗೆದು ಆಮೇಲೆ ನುಗ್ಗೆಕಾಯಿ ಹಾಕಿ ಕುದಿಸ್ತೀನಿ. ಸಣ್ಣಗಿಡೋಣ, ನೀರೆಲ್ಲ ಬಂದ್ಬಿಡ್ತೈತೆ ಹೊರಗೆ. ಮತ್ತೆ ಒಂಚೂರು ಹಾಲು ಕಾಸಿದ ಮೇಲೆ ಒಂಚೂರು ಹೊತ್ತು ಹಂಗೆ ಬಿಡ್ಬೇಕು ಫ್ರೆಂಡ್ಸ್, ಅಂದ್ರೆ ಇದೆಲ್ಲ ಕೆನೆ ಆಗ್ತೈತಿ. ನಾವು ಮುಚ್ಚಿದ್ವಂದ್ರೆ ಕೆನೆ ಜಾಸ್ತಿ ಬರೋಂಗಿಲ್ಲ, ಹಾಗಾಗಿ ಹಿಂಗೆ ಬಿಟ್ಟಿರ್ತೀನಿ. ಹಾಗೆಲ್ಲರ ಹೊರಗೆ ಹೊಂಟೆ ಅಂದರೆ ಈ ಥರ ಸಾಣಿಗೆವು ಬೇರೆ ಬೇರೆ ಜಾಲರಿ ತೊಗೊಂಡಿನಿ ಫ್ರೆಂಡ್ಸ್. ಇಂಥದನ್ನು ಇಟ್ಬಿಡ್ತೀನಿ. ಇನ್ನು ಈ ಕಡೆ ಸಂತಿ ತೊಗೊಂಡು ಬಂದಿದ್ದೆಲ್ಲ ಹಂಗದವು. ಮನೆಯವ್ರಿಗೆ ಎಷ್ಟು ಸಣ್ಣ ಸಣ್ಣ ವಸ್ತುಗಳು ತೆಗೆದಿಡೋಕ್ಕಾಗ್ತೈತೆ ಅಷ್ಟು ತೆಗೆದಿಟ್ಟಾರ. ಬಾಕಿವೆಲ್ಲ ಹಂಗದ. ರವೆ, ಶೇಂಗಾ, ಪುಟಾಣಿ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಇದು ಗೋಧಿ ಹಿಟ್ಟು, ಇವನ್ನೆಲ್ಲ ಜೋಡಿಸ್ಬೇಕು ಫ್ರೆಂಡ್ಸ್. ಸಾಲಕ್ಕೆ ಹಿಡಿದಿಷ್ಟು ರೇಷನ್ ಇದ್ರೂ ಮತ್ತು ರೇಷನ್ ಅದು ಇದು ಬೇಕಾಗಿರ್ತೈತಿ. ಆಲ್ಮೋಸ್ಟ್ ತೆಗ್ದಾರ. ಇವು ರೇಷನ್ ಅಕ್ಕಿ ತೊಗೊಂಡ್ಬಂದಿಟ್ಟಾರೆ ಇಲ್ಲೇ. ಇವು ಚಲೋ ಅಕ್ಕಿ. ಇದು ಒಂದು ಆಫರ್ನಾಗಿತ್ತು ನೋಡ್ರಿ. ಯಾರು ವಾಷಿಂಗ್ ಮಷಿನ್ ಯೂಸ್ ಮಾಡ್ತೀರಿ ಅವರು ತರಿಸ್ಕೊಳ್ಬೋದು, ಯೂಸ್ ಆಗ್ತೈತಿ. ಮೋರ್ ಲೈಟ್ ಅಂತ, ಆ್ಯಕ್ಟಿವ್ ಪ್ಲಸ್ ಅಂತ ಲಿಕ್ವಿಡ್ ಡಿಟರ್ಜೆಂಟು. ಇದನ್ನು ಟಾಪ್ ಲೋಡ್ಗೂ ಮತ್ತು ಫ್ರಂಟ್ ಲೋಡ್ಗೂ ಯೂಸ್ ಮಾಡ್ಬೋದು. ಹಸನ್ ಎಷ್ಟು ಆಗ್ತೈತೋ ಬಿಡ್ತೈತೆ ಫ್ರೆಂಡ್ಸ್. ಬಟ್ ಹಸನಿನ ಜೊತೆಗೆ ಏನಂತಾರ ಸ್ಮೆಲ್ ಮಸ್ತ್ ಇರ್ತೈತಿ. ನಾನು ಸರ್ಫ್ ಎಕ್ಸೆಲ್ಲು ಮತ್ತು ಇದನ್ನು ತರಿಸಿದ್ದೆ, ಫ್ಯಾಬ್ ತರಿಸ್ತಿದ್ದೆ. ಬಟ್ ಈ ಸಲ ಇದನ್ನು ತೊಗೊಂಬಂದ್ರೆ 3 ಲೀಟರ್ ಜೊತೆಗೆ 2 ಲೀಟರ್ ಫ್ರೀ ಬಂದೈತೆ ಅಂತೇಳಿ ಟೋಟಲ್ 5 ಲೀಟರ್ ತೊಗೊಂಡು ಬಂತಾರೆ. ನೋಡೋಣ ಇದು ಹೆಂಗಾಗುತ್ತೆ, ಹೆಂಗೆ ಯೂಸ್ ಆಗ್ತದೆ ಅಂತೇಳಿ ಹೇಳ್ತೀನಿ.
449 ಏನೋ ಇದ್ರದ್ದು ಅಮೌಂಟ್ ಬಂದು 449ಗೆ ನಮ್ಗೆ 5 ಲೀಟರ್ ಸಿಗುತ್ತೆ. ಕಂಫರ್ಟ್ ಎಲ್ಲ ಹಾಕ್ತೀವಲ್ಲ ಅದು ಜಾಸ್ತಿ ಇದಕ್ಕೆ ವರ್ಕ್ ಆಗಲ್ಲ ವಾಷಿಂಗ್ ಮಿಷಿನಿಗೆ, ಸ್ಮೆಲ್ಲೇ ಬರಲ್ಲ ಅದು. ಇದೆಲ್ಲ ಒಗೆದಷ್ಟಿಗೆ ಅಂದ್ರೆ ಸ್ಮೆಲ್ಲೇ ಹೋಗಿರ್ತೈತಿ. ಇದನ್ನು ಹಾಕಿದ್ವಿ ಅಂದ್ರೆ ಇದು ಸ್ವಲ್ಪ ನೊರೆಲ್ಲ ಬರುತ್ತಲ್ಲ ಬಟ್ಟೆ ಒಳಗೆಲ್ಲ ಹೋಗ್ತೈತಿ, ಸ್ವಲ್ಪ ಸ್ಮೆಲ್ ಇರ್ತೈತಿ ಲೈಟಾಗಿ. ಆ್ಯಕ್ಚುಲಿ ವಾಷಿಂಗ್ ಮಿಷಿನಿಗೆ ಅದು ಡ್ರೈ ಆಗೋ ಹಾಕ್ತಾರೆ ಕಂಫರ್ಟ್. ಬಟ್ ನನಗೆ ನೆನಪೇ ಇರಲ್ಲ, ಅದು ಬಜರ್ ಗಿಜರ್ ಏನೂ ಇಲ್ಲ, ಡೈರೆಕ್ಟಾಗಿ ಇದಿರ್ತೈತಲ್ಲ ಹಾಗಾಗಿ. ಸೋಪಿನ ಪುಡಿ ಹಾಕಿದರೆ ಕ್ಲೀನ್ ಆಗೋದು. ಇವ್ರ ಬಟ್ಟೆ ಎಲ್ಲ ಇತ್ತಂದರೆ ಬಿಸಿನೀರಿನ ಜೊತೆಗೆ ಸೋಪಿನ ಪುಡಿ ಹಾಕಿರ್ತೀನಿ ಫ್ರೆಂಡ್ಸ್. ನಾನು ಬಿಸಿನೀರು ಜೊತೆಗೆ ಒಂದು 10-15 ನಿಮಿಷ ನೆನೆಸಿ ಸೋಪಿನ ಪುಡಿ ಅವಾಗೂ ಹಾಕಿರ್ತೀನಿ ಮತ್ತು ವಾಷಿಂಗ್ ಮಿಷಿನಿಗೆ ಹಾಕುವಾಗೂ ಹಾಕಿರ್ತೀನಿ. ಅವಾಗ ಮಾತ್ರ ಕರೆಕ್ಟಾಗಿ ಕ್ಲೀನ್ ಆಗ್ತತಿ. ಫ್ರಂಟ್ ಲೋಡ್ ಜಾಸ್ತಿ ಕ್ಲೀನ್ ಆಗ್ತದಂತ ನೋಡೋಣ, ಮುಂದೆ ಆದಾಗ ತಗೊಳ್ಳೋಣ ಅಂಥೇಳಿ ಈಗ ಇದ್ರೊಳಗೆ ಅಡ್ಜಸ್ಟ್ ಮಾಡಕತ್ತೀನಿ. ನೋಡಿರಿ, ಹಂಗೆ ಆದರೂ ವಾಷಿಂಗ್ ಮಿಷಿನ್ ಯೂಸ್ ಮಾಡಕತ್ತಿದ್ದಂದ್ರೆ ಒಳ್ಳೆ ರೇಟು 5 ಲೀಟರ್ ಅಂದ್ರೆ ಗುಡ್ ಅಂತ ಹೇಳ್ಬೋದು. ಈ ಡಬ್ಬಿ ಒಳಗೆ ಎಷ್ಟು ಬೇಕಷ್ಟು ತಕ್ಕೊಂಡು ಇಟ್ಕೊತೀನಿ. ಸೊ ಇವೆಲ್ಲ ಡಬ್ಬಿ ತಿಕ್ ಹಂಗೆ ಇಟ್ಟೀನಿ. ಇದ್ರೊಳಗೆಲ್ಲ ರೇಷನ್ ಹಾಕ್ತೀನಿ. ಹಾಕಿ ಇದನ್ನೆಲ್ಲ ಕ್ಲಿಯರ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಒಂಚೂರು ಹಾಕಂದ್ರೆ ಎಲ್ಲ ಚೆಲ್ಲಿದ್ರು. ಹೇಳಬಾರ್ದು ಕೆಲಸ ಅಂತ ಮಾಡ್ತಾರೋ ಗೊತ್ತಿಲ್ಲ. ಇದು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಒಂದು ಡಬ್ಬಿ ಹಿಟ್ಟು ಹಾಕಕ್ಕೆ ಚೆಲ್ಲಿದ್ರು, ಮತ್ತು ಪದೇ ಕೆಲಸ ಮಾಡೋದಾಗ್ತದೆ ಅಂತಿಬಿಟ್ಟು. ನೋಡಿರಿ ಎಷ್ಟು ನೀಟಾಗೈತೆ ನನ್ನ ಅಡುಗೆ ಮನೆ. ಬಟ್ ಹಿಂಗೆ ಇರೋಂಗಿಲ್ಲ, ಚೇಂಜ್ ಆಗ್ತೈತಿ 1 ಮಂತ್ ಅಂದ್ರೆ. ಇಷ್ಟು ರೊಟ್ಟಿ ಲಟ್ಟಸ್ ಮಾಡಿದೆ ಫ್ರೆಂಡ್ಸ್. ಕೆಳಗೆ ಕುಂತೆ ನಿಂತು ಮಾಡೋಕ್ಕೆ ಖಂಡಿತನೂ ಸಾಧ್ಯ ಇಲ್ಲ, ಹಂಗೆಲ್ಲ ಹೊಲಸತ್ತು. ಊಟಕ್ಕೆ ಕರಿವ ಇಲ್ಲೇ ಕುಂತು ಲಟ್ಸಿನಲ್ಲ, ಎಲ್ಲ ಹಿಟ್ಟು ಬಿದ್ದೈತಿ ಇಲ್ಲೇ. ಎಕ್ಸ್ಕ್ಯೂಸ್ ಮೀ, ಉಣ್ಣಾಕ ಬರ್ರಿ, ಉಣ್ಣಾಕ ಸ್ವಲ್ಪ ಹಿಂಗೆ ನೋಡು. ಅದ್ಯಾಕೆ ಹಿಂಗೆ ನೋಡ್ತೀಯ? ಕುಂತಿರ್ಲಿಲ್ಲ ಬರ್ರಿ. ಕುಂತು ಲಟ್ಸಿದ್ರೆ ಇದೊಂದು ಕೆಲಸ, ಹಿಟ್ಟು ಕ್ಲೀನ್ ಮಾಡೋದು. 3-4 ದಿನ ಆಗಿತ್ತು ಫ್ರೆಂಡ್ಸ್ ರೊಟ್ಟಿ ಮಾಡ್ಲಾರ್ದ. ಐ ನೋ ಇಟ್ಸ್ ಅ ಲಾಂಗ್ ಗ್ಯಾಪ್ ಫಾರ್ ಅಸ್. ಯಾಕಂದ್ರೆ ನಮ್ಗೆ ರೊಟ್ಟಿ ಲಿಕ್ಕರ್ ನಡಿಯಂಗಿಲ್ಲ. ಇದು ಒಂದು ಹಾಕಕ್ಕೆ ಹೋಗಿ ಆ ಕಡೆ ಬಿದ್ದುಬಿಟ್ಟಿತ್ತು. ಏನು ಮಾಡೋದು, ಒಂದೇನು ಕುದ್ಸಕ್ಕೆ ಬರಲ್ಲ, ವೇಸ್ಟ್. ಇಲ್ಲಿ ಸಾಂಬಾರು ಆಗೈತಿ, ಇಲ್ಲಿ ಪಲ್ಯ ಆಗೈತಿ. ಪಲ್ಯಕ್ಕೆ ಗುರೆಳ್ ಪುಡಿ ಇಲ್ಲ ಫ್ರೆಂಡ್ಸ್. ಇಲ್ಲಿ ಅನ್ನನೂ ಆಗೈತೆ ಆಲ್ರೆಡಿ. ಈಗ ಬೇಯಿಸಿ ಕೊಡುವ, ನೆಮ್ಮದಿಯಾಗಿ ಉಂಡು. ಸ್ಪೂನಿಂದ ರೊಟ್ಟಿ ಬೇಯಿಸೋದೇ ಇಲ್ಲ ನನಗೆ. ರೊಟ್ಟಿ ಬೇಯಿಸಿ ಅಭ್ಯಾಸ ಆಗಿದೆ. 90s ಕಿಡ್ಸು ನಾವು. 7th ಅಂದರೆ ಎಲ್ಲ ಕೆಲಸ ಮಾಡ್ತಿದ್ವಿ ಮನೆಯೊಳಗೆ. 90s ಕಿಡ್ಸ್ ಯಾರ್ಯಾರು ಅದಿರಿ ಎಲ್ಲರೂ ಶೇರ್ ಮಾಡ್ಕೊರಿ. ನಾವು ಭಾಳ ಬೇಗ ಕೆಲಸ ಮಾಡಕತ್ತೀವಿ. ನಾನಂತೂ 7th ರೊಟ್ಟಿ ಚಪಾತಿ ಎಲ್ಲ ಮಾಡೋಕ್ಕೆ ಕಲ್ತಿದ್ದೆ. ಚಿಟ್ಟು ನಿದ್ದೆ ಆತನ ಇಲ್ಲ? ಏಯ್ ನೀವಾಗ ಕಳ್ಕೊರಿಮ್ಮ. ಎಳ್ಕೊಂಡೋಗಿ ಪಾರ ಗೇಟ್ ಮಟ್ಟ. ಹರಿತೀರ ಅದನ್ನ, ಮಸ್ಕಿಟೋ ಇದನ್ನ ಹರಿತೀರಿ ನೀವು. ಇಲ್ಲ ಚಿಟ್ಟು, ತೋರಸು ಬಾ, ಇಲ್ಲಿ ತಗೊಂಡ್ ಬಾ. ಏನಿದು? ಬುವಾ ಯಾರು ತಂದಾರ? ನೀ ಅಪ್ಪಾಜಿ ಕಡಿತೈತಿ ಬಂತು ಬುವಾ. ಕುರ್ಕುರಿ ಒಳಗೆ ಬಂದೈತಿ. ಇದು ಗಾಡಿಗೆ ತಂದಿನ ಹಿಂಗೆ ಗಾಡಿಗೆ ಬಡದ್ರಿ ಹಿಡ್ಕೊಂತಿತ್ತಿ, ಹಿಡ್ಕೊಲ್ದದು. ಈಗ ಹತ್ತಲ್ಲ, ಅದು ಹತ್ತಲ್ಲ, ಈಗ ಅದು ಹತ್ತಲ್ಲ. ಏನಿದು? ಸ್ಪೈಡರ್.
ಸ್ಪೈಡರ್ ಸ್ಪೈಡರ್ ಅನ್ನು ಸ್ಪೈಡರ್ ಅನ್ನು ಸ್ಪೈಡರ್ ಹೆಲ್ಪ್ ಮಾಡಕ್ಕೆ ಹಂಗೆ ಜಗ್ಗಾಡಿದ್ರೆ ಹರಿತಾವ್ ನೋಡು. ಮತ್ತು ನಾಳೆ ಸಾಕ್ಸ್ ಇಲ್ದಂಗೆ ಹೋಗ್ಬೇಕಾಕತಿ. ಬರೀ ಬೂಟ್ ಹಾಕೊಂಡು ಕೈಕಾಲು ಮುಖ ತಕೊಂಬ ಜಾನು. ಮಳೆ ಬರಾಕತ್ತಿದ್ದಾರ ಕಾಣ್ತತಿಲ್ಲ, ಬರೀ ಅಡ್ಡಾಡಕ್ಕೆ ನೋಡ್ತೀಯಲ್ಲ. ಹಾಂ ಥಂಡಿ ಹತ್ತೈತಿ, ಮತ್ತು ಮಳೆ ಬರಾಕತ್ತೈತಿ. ಒಳಗೆ ಬಾ, ಪೊಲೀಸರು ಬಂದರು ನೋಡಿಲ್ಲ. ಪೊಲೀಸರ ಬರ್ರಿ, ತಗೊಂಡು ಬರ್ರಿ. ಆ ಬ್ಯಾಗಿನ ಥರ ಹಾಕೋ ಅದನ್ನು. ಬ್ಯಾಗ್ ಥರ ಹಾಕೋರು. ಬಾಯ್ಲೆ ಚೆಕ್ ಪಟಕನ ಬಿದ್ದು ಬಿಡ್ಬೇಕು. ಅದ್ರ ಮ್ಯಾಗ ಜೋಲಿ ಆತಂದ್ರೆ ಊರಿಗೆ ಹೊಂಟಿಯಾ? ಯಾವ್ರಿಗೆ? ಹುಬ್ಬಳ್ಳಿಗೆ? ನೀರಿಗಿನ ಸರಿ ಹಿಂಗೆ ಹಾಕೋಬೇಕಿಲ್ಲ. ಹಾಂ ನೋಡಿ ಮುಂದೆ ಬಂದು ಮತ್ತೆ ತೆಗಿತಾಳೆ. ಹಾಂ ಹಿಂಗೆ ಇದೆ. ವಾವ್, ಈಗ ಸೂಪರ್ ಅದು. ಹಂಗೆ ಬಾಯ್ 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 ಬಾಯ್. ಏನಾಗಿಲ್ಲ. ನಂದದು ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬಾಯ್ ಅಂಚಿಟ್ಟು. ಬಾಯ್.